ಪರವಾಗಿಲ್ಲ ಬಿಡಿ, ನಿಮಗೆ ಬೇಡ ಅಂತಂದರೆ ನಾನು ಯಾಕೆ ತೊಂದರೆ ಕೊಡಲಿ, ಇಟ್ಸ್ ಓಕೆ. ಅರ್ಜೆಂಟಾಗಿ 5 ಲಕ್ಷ ಬೇಕು, ಕೊಡ್ತೀಯಾ? ಇದರಲ್ಲಿ ನೀವು ಕೇಳಿದ್ದಕ್ಕಿಂತ ಜಾಸ್ತಿನೇ ಇದೆ ಅಂಕಲ್. 20 ಲಕ್ಷ ಇದೆ. ಆಗ ಎಲ್ಲ ಸತ್ಯನೂ ಆಚೆ ಬರುತ್ತೆ. ಆ ಬಡ್ಡಿ ಮಗನ ಅಡ್ಡ ಎಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಆಯಿತು ಮಗ, ನಾಳೆಯಿಂದನೇ ಡ್ಯೂಟಿ ಶುರು ಮಾಡ್ತೀನಿ, ನೋಡ್ತಾರೆ. ರಂಜಿತ್, ಇನ್ನು ಮುಂದೆ ನನ್ನ ಆಟ ಶುರು. ನೀವೇನಾ ಶಶಾಂಕ್ ಅಂದ್ರೆ? ಹೌದು. ಅಮೌಂಟ್ ತಂದಿದ್ದೀರಾ? ತಂದಿದ್ದೀನಿ. ಆದರೆ ಒಂದು ವಿಷಯ, ಈ ಕೆಲಸ ಆದಷ್ಟು ಬೇಗ ಮುಗಿಬೇಕು. ಆಮೇಲೆ ಇದರಲ್ಲಿ ನನ್ನ ಹೆಸರು ಎಲ್ಲೂ ಹೊರಗಡೆ ಬರಬಾರ್ದು. ಡೋಂಟ್ ವರಿ ಸರ್, ನಿಮ್ಮ ಹೆಸರು ನಾವೆಲ್ಲಿವರೆಗೆ ತೆಗಿಯಲ್ಲ. ಅವ್ನ ಫೋಟೋ ಕೊಡಿ, ನಾವು ಅವ್ನ ಕತೆ ಮುಗಿಸ್ತೀವಿ. ಅವನ ಫೋಟೋ ತರೋದು ನಾನು ಮರ್ತುಬಿಟ್ಟೆ. ಒಂದು ಕೆಲಸ ಮಾಡಿ, ನಮ್ಮ ಮನೆ ಹತ್ರ ಬನ್ನಿ. ಅವ್ನು ಯಾವಾಗಲೂ ಮನೇಲೇ ಇರ್ತಾನೆ, ನೀವು ಅವನಲ್ಲೇ ನೋಡ್ಬೋದು. ಸಾರಿ ಸರ್, ನಾವು ಮನೆ ಹತ್ರ ಎಲ್ಲ ಬರಲ್ಲ. ಬೇರೆ ಯಾವುದಾದ್ರು ಕೇಸಾಗೆ ನಾವು ಬರ್ತಾ ಇದ್ವಿ. ಸರಿ ಬಿಡಿ, ವಾಟ್ಸಾಪಲ್ಲಿ ಅವ್ನ ಫೋಟೋ ಕಳಿಸ್ತೀನಿ. ನೀವೆಷ್ಟು ಬೇಗ ಫೋಟೋ ಕಳ್ಸ್ಕೊಡ್ತೀರೋ ನಾನು ಅಷ್ಟು ಬೇಗ ಕೆಲಸ ಮುಗಿಸ್ಕೊಡ್ತೀನಿ ಸರ್. ಬರ್ತೀವಿ ಸರ್. ಸೂರ್ಯ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಈ ಮನೆಯಲ್ಲಿ ಮಾಡೋದಕ್ಕೆ ಇನ್ನೇನು ಕೆಲಸ ಇದೆ? ಏನು ವಿಷಯ ಹೇಳಿ. ಆಯಿಂಟ್ಮೆಂಟ್ ಹಚ್ಚೋಣ ಅಂತ ಬಂದೆ. ಒಂದು ಕಡೆ ಗಾಯ ಮಾಡ್ತೀರಾ, ಇನ್ನೊಂದು ಕಡೆ ಮುಲಾಮ್ ಹಚ್ತೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಇಷ್ಟ ಇಲ್ಲದೆ ಇದ್ರು ನೀವು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಕೊಟ್ಟೆ. ಪಾರ್ಟಿ ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಬನ್ನಿ ಅಂತ ಹೇಳಿದ್ರಿ. ನಿಮ್ಮ ವರ್ತನೆಯಲ್ಲಾಗಿರೋ ಬದಲಾವಣೆ ನೋಡಿದ್ರೆ ಒಂದು ಕಡೆ ಆತಂಕ ಆಗುತ್ತೆ, ಇನ್ನೊಂದು ಕಡೆ ಭಯ ಆಗುತ್ತೆ, ಮತ್ತೊಂದು ಕಡೆ ನಿಮ್ಮ ಹಿಂದೆ ಒಳ್ಳೆ ಉದ್ದೇಶ ಇದೆ ಅನ್ನೋ ಅನ್ನೋ ಆಲೋಚನೆಗಳು ಶುರುವಾಗುತ್ತೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಗೊತ್ತಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತ ನಾನೆಲ್ಲ ಹೇಳಿದೆ? ಮತ್ತೇನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಮನಸ್ಸಿನಲ್ಲಿರೋ ಉದ್ದೇಶ ಏನು ಅನ್ನೋದು. ಅದನ್ನು ಕೇಳಬೇಡಿ ಅಂತ ಹೇಳಿದ್ನಲ್ಲ. ಕೇಳದೇ ಇದ್ರೆ ಈ ಮನೆನೇ ಮುಳುಗೋಗುತ್ತೆ, ಪರವಾಗಿಲ್ವಾ? ಇಷ್ಟೇ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು. ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಿರೋದು. ಈ ವಿಷಯ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ನಿಮಗೆ? ನಂಗೆ ಹೇಳೋದಕ್ಕೆ ಮನಸ್ಸಿಲ್ಲ ಅಷ್ಟೇ. ನಮಗೂ ಮನಸ್ಸಿಲ್ಲ. ನೋಡಿ, ನಿಮಗೆ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ರೆ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರೆ ನನಗೆ ಈ ಮನೇಲಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಕಲ್, ಸಾರಿ, ನಿಮ್ಮ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚೋಣ ಅಂತ ಬಂದೆ. ಹಚ್ಲಾ ಅಂಕಲ್? ಬಂದೆ.
ಶಶು ಅಲ್ಲೇನೋ ಮಾಡ್ತಿದ್ಯಾ? ಚಕ್ರಿದು ಒಂದು ಫೋಟೋ ಬೇಕಾಗಿತ್ತು. ಅವನ ಫೋಟೋ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಫೋಟೋನೂ ಸರಿಯಾಗಿ ಬರ್ತಾ ಇಲ್ಲ. ಆ ಚಕ್ರಿನೂ ಅಷ್ಟೇ, ಕಾಲಿಗೆ ಚಕ್ರ ಕಟ್ಕೊಂಡು ಒಂಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೇ ಇದ್ದಾನೆ. ಅವನ ಹತ್ರನೇ ಹೋಗಿ ಒಂದು ಫೋಟೋ ತೊಗೊತೀನಿ ಅಂದರೆ ಬೇಡ ಅಂತಾನೇನೋ? ಅದಕ್ಕೆ ಯಾಕೋ ಇಷ್ಟೊಂದು ಕಷ್ಟಪಡಬೇಕು? ನಿನಗೇನಾದರೂ ಬುದ್ಧಿ ಇದೆಯಾ? ನಾನೀಗ ಫೋಟೋ ತಗೋತಾ ಇರೋದು ಚಕ್ರಿನ ಕೊಲೆ ಮಾಡ್ಸೋಕ್ಕೆ ಹೇಳಿದ್ದೀವಲ್ಲ, ಅವ್ರಿಗೆ ಫೋಟೋ ಕಳ್ಸೋದಕ್ಕೆ. ಅವನ ಹತ್ರ ಹೋಗಿ ನಿನ್ನ ಫೋಟೋ ಬೇಕು ಅಂತ ನಾವು ಫೋಟೋ ತೆಕ್ಕೊಂಡ್ರೆ ಅವ್ನಿಗೆ ಅನುಮಾನ ಬರಲ್ವಾ? ಹೌದಲ್ವಾ? ಮರ್ತೇ ಬಿಟ್ಟಿದೆ ನೋಡು. ಏನೋ ಮಾಡೋದು? ಶಶು, ಒಂದು ಐಡಿಯಾ. ಅಲ್ಲೇ ಜಾಸ್ಮಿನ್, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ಯೇ. ಎಷ್ಟೊಂದು ಚೆನ್ನಾಗಿ ಡ್ರೆಸ್ ಆಗಿದ್ಯಾ ಗೊತ್ತಾ? ಎಲ್ಲಿಗೆ ಹೋಗ್ತಿದ್ಯಾ? ಅಜ್ಜಿ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನೀವೇ ತಾನೇ ಹೇಳಿದ್ದು. ಮತ್ತ್ಯಾಕೆ ಕೇಳ್ತಾ ಇದ್ದೀರಾ? ಗೊತ್ತೇ ಆಗ್ಲಿಲ್ಲ ಕಡೆ. ಜಾಸ್ಮಿನ್, ಒಂದು ಕೆಲಸ ಮಾಡಿದ್ವಾ? ಹೇಗಿದ್ರು ನೀನು ಚಕ್ರಿ ಮುಂದೆ ಮದುವೆ ಮಾಡ್ಕೋತೀರಾ. ನಿಮ್ಮಿಬ್ಬರದು ಫೋಟೋ ಒಂದು ಈ ಮನೆಯಲ್ಲಿಲ್ಲ ಕಡೆ. ನೀನು ನೋಡಿದ್ರೆ ಇಷ್ಟೊಂದು ಸುಂದರವಾಗಿ ರೆಡಿಯಾಗಿದ್ಯಾ. ನಿಂದು ಚಕ್ರದ ಇಬ್ಬರ ಜೊತೆಲಿರೋ ಫೋಟೋನ ತೆಗೆದು ಈ ಮನೇಲಿ ಫ್ರೇಮ್ ಹಾಕೋಣ, ಹೇಗೆ? ಓಹ್, ಗುಡ್ ಐಡಿಯಾ ಅಜ್ಜಿ. ಒಂದ್ ನಿಮಿಷ, ಈಗಲೇ ನಾನು ಚಕ್ರಿನ ಕರ್ಕೊಂಡು ಬರ್ತೀನಿ. ಚಕ್ರಿ ಬನ್ನಿ. ಅಲ್ಲ ಜಾಸ್, ಚಕ್ರಿ, ನಾವಿಬ್ರು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ಇದ್ದಕ್ಕಿದ್ದಾಗ ಏನಕ್ಕೆ ಫೋಟೋ? ಚಕ್ರಿ, ನಾವಿಬ್ರು ಜೊತೆ ಆಗಿರೋ ಒಂದು ಫೋಟೋನು ಮನೇಲಿಲ್ಲ, ಅದಕ್ಕೆ ಲ್ಯಾಮಿನೇಷನ್ ಹಾಕ್ಸಿಡೋಣ ಅಂತ. ಹೌದು ಕಣಪ್ಪ ಚಕ್ರಿ, ಹೇಗಿದ್ರು ನೀವಿಬ್ರು ಮುಂದೆ ದಂಪತಿಗಳಾಗವರಲ್ವಾ, ಅದಕ್ಕೆ. ಓಕೆ, ಪಾಪ ತುಂಬ ಆಸೆ ಪಡ್ತಾ ಇದ್ದೀರಾ, ಯಾಕೆ ಬೇಡ ಅಂತ ಹೇಳಿ. ಓಕೆ, ತಗೊಳ್ಳಿ. ಒಂದು ನಿಮಿಷ, ಸರಿಯಾಗಿ ಬಂದಿಲ್ಲ. ನನಗೆ ಯಾಕೋ ತುಂಬ ಆತಂಕ ಆಗ್ತಾ ಇದೆ. ನಮ್ಮ ಮೇಲೆ ಅಟ್ಯಾಕ್ ಆಗಿದ್ದು ನೋಡಿದ್ರೆ ನಾನು ರಾಜಕೀಯಕ್ಕೆ ಬಂದಿದ್ರಿಂದನೇ ಇಷ್ಟೆಲ್ಲ ಆಗ್ತಿದೆ ಅಂತ ಅನಿಸ್ತಾ ಇದೆ. ಮತ್ತೆ ನೀವು ಧೃತಿಗೆಡಬೇಡಿ ನೋಡಿ, ಈ ರಾಜಕೀಯದಲ್ಲಿ ಇದೆಲ್ಲ ತುಂಬ ನಾರ್ಮಲ್ಲು, ಇಷ್ಟಕ್ಕೆಲ್ಲ ಹೆದರ್ಕೋಬಾರ್ದು. ಆ್ಯಕ್ಚುಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸಿರೋದು ಯಾಕೆ ಅಂತ ಗೊತ್ತಾ ನಿಮಗೆ? ನಿಮ್ಮನ್ನು ಸಾಯಿಸಬೇಕು ಅಂತಲ್ಲ, ನೀವು ಈ ಅಟ್ಯಾಕಿಂದ ಹೆದರುಕೊಂಡು ಎಲೆಕ್ಷನ್ ಸಹವಾಸನೆ ಬೇಡ ಅಂತ ಹಿಂದೆ ಸರಿಲಿ ಅಂತ. ಬಟ್ ಇಷ್ಟಕ್ಕೆಲ್ಲ ನೀವು ಹೆದರ್ಕೊಂಡು ಹಿಂದೆ ಸರಿದ್ರೆ ನಾವು ಸೋತಾಗುತ್ತೆ. ಇದನ್ನು ಮಾಡಿಸಿದ್ದು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಬೇಗ ಅವ್ರಿಗೊಂದು ಗತಿ ಕಾಣಿಸ್ತೀನಿ, ನೀವು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನನಗೊಂದೇ ಭಯ ಆಗ್ತಾ ಇರೋದು, ಇದರಿಂದ ಸೂರ್ಯ ಅವ್ರಿಗೆ ಏನಾದರೂ ಅನಾಹುತ ಆಗ್ಬಿಡುತ್ತೇನೋ ಅಂತ. ಮತ್ತು ಬರೀ ಮಾವ ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿನಾ? ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬಿಡಿ, ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಅತ್ತೆ, ಹಾಗೆ ಒಂದು ಮಾತು, ಆರ್ತಿ, ಇಲ್ಲಿ ಬಂದು ಗುಟ್ಟಾಗಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ? ಯಾರ ಹತ್ರನೂ ಇಲ್ಲ. ಸುಳ್ಳು ಹೇಳ್ಬೇಡ. ನಾನು ಬಂದ ತಕ್ಷಣ ಫೋನ್ ಕಟ್ ಮಾಡಿದ್ದೇನೆ, ಈ ಕಣ್ಣಾರೆ ಕಂಡಿದ್ದೀನಿ.
ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಸತ್ಯ ಹೇಳು. ಹೌದು, ಮಾತಾಡ್ತಾ ಇದ್ದೆ. ಯಾರ ಜೊತೆ? ನೀನು ಮಗ ಆದಿ ಜೊತೆನಾ? ಹೇಳಿದ್ನಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಅಂತ. ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ? ಇವಳು ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ. ಇನ್ನು ನಾನು ಏನೇನು ನೋಡಬೇಕೋ ಏನು. ನೀನೇ ಕಾಪಾಡಬೇಕಪ್ಪ. ಶಶು, ಫೋಟೋ ಕಳಿಸ್ತೀನೋ? ಕಳ್ಸಕ್ಕೆ ಹೋಗ್ತಾ ಇದ್ದೀನತ್ತೆ. ನೀನು ಮೊಬೈಲಿಂದ ಫೋಟೋ ಕಳಿಸ್ಬೇಡ. ಅಕಸ್ಮಾತ್ ಚಕ್ರಿ ಏನಾದರೂ ಸತ್ತೋಗ್ಬಿಟ್ರೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ನಿನ್ನ ಮೊಬೈಲಿಂದ ಫೋಟೋ ಹೋಗಿದೆ ಅಂತ ನಾವಿಬ್ಬರು ಜೈಲು ಸೇರಬೇಕಾಗತ್ತೆ. ಹೌದಲ್ವಾ? ನೇರವಾಗಿ ಹೋಗಿ ಅವ್ರಿಗೆ ಫೋಟೋ ಕೊಟ್ಬಿಟ್ಟು ಬರ್ತೀನಿ. ನೇರವಾಗಿ ಯಾಕೋ ಕೊಡೋಕೆ ಹೋಗ್ತೀಯಾ? ಒಂದು ಕೆಲಸ ಮಾಡಿದ್ರೆ ಚಕ್ರಿ ಮೊಬೈಲಿಂದನೇ ಫೋಟೋ ಕಳಿಸಿದ್ರೆ ಅಕಸ್ಮಾತ್ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡ್ರು ನಮ್ಮಿಬ್ಬರ ಮೇಲೆ ಅನುಮಾನ ಬರಲ್ಲ. ಏನಂತೀಯಾ? ಹಾಗೆ ಮಾಡ್ತೀನಿ. ಶಶು, ಫೋಟೋ ಕಳಿಸ್ತೇನೋ? ಹೋಗಿರುತ್ತೆ ತಾನೆ? ಕಳಿಸ್ದೆ, ಆದರೆ ಇಂಟರ್ನೆಟ್ ಆಫ್ ಆಗಿತ್ತು. ಹೌದಾ? ಒಟ್ಟಲ್ಲಿ ಹೋಗಿರುತ್ತೆ ತಾನೆ? ಇಂಟರ್ನೆಟ್ ಆನ್ ಆದಮೇಲೆ ಅದಾಗದೇ ಹೋಗುತ್ತೆ. ಅಷ್ಟನ್ನು ತೊಲಗಿದ್ರೆ ಸಾಕು. ಶಶಾಂಕ್, ನನ್ನನ್ನು ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ಯಾ? ಅದು ನನ್ನ ಫೋಟೋನ ನನ್ನ ಮೊಬೈಲಿಂದನೇ ಕಳಿಸಿದ್ಯಾ? ಇವಾಗ ನೋಡ್ತಾ ಇರೋ, ನಿನ್ನ ಮೊಬೈಲಿಂದ ನಿನ್ನ ಮಗನ ಫೋಟೋನ ಹೇಗೆ ಕಳಿಸ್ತೀನಿ ಅಂತ. ಈಗ ಅಸಲಿ ಆಟ ಶುರು. ಮಗನ ಕೊಲೆಗೆ ಅಪ್ಪನಿಂದನೇ ಸುಪಾರಿ. ಹೆಡ್ಲೈನ್ಸ್ ಚೆನ್ನಾಗಿದೆ. ಶಶಾಂಕ್, ಶಶು, ಒಂದು ಫೋನ್ ಮಾಡಿ ಕೇಳೋ, ಫೋಟೋ ತಲುಪಿದೆಯಲ್ವ ಅಂತ. ನೀನು ಹೇಳಿದ ಐಡಿಯಾಗೆ ಅವನ ಫೋನಿಂದ ಫೋಟೋ ಕಳ್ಸಕ್ಕೆ ಹೋಗಿ ನನ್ನ ಫೋನ್ ಇಲ್ಲಿಟ್ಟೆ ಅಂತಾನೆ ಮರ್ತೋಯ್ತು. ಬಾಂಬೋದು ನನ್ನ ಫೋನ್ ಇಲ್ಲಿದೆ ನೋಡೋಣ. ಎಲ್ಲೆಲ್ಲೋ ಮೊಬೈಲ್ ಇಟ್ಬಿಟ್ಟು ಯಾಕೆ ಹುಡ್ಕಾಡ್ತೀಯಾ? ಕೈಯಲ್ಲಿ ಇಟ್ಕೊಂಡು ಓಡಾಡೋದಲ್ವಾ? ಅಂಕಲ್, ನಿಮ್ಮ ಮೊಬೈಲ್ ಓ, ನೀವು ಇದನ್ನೇ ಹುಡುಕ್ತಾ ಇದ್ರಾ? ಪಾಪ ನಿಮ್ಗ್ಯಾಕೆ ಶ್ರಮ ಅಂತ ನಾನೇ ತಂದುಕೊಟ್ಟೆ. ತಗೊಳ್ಳಿ ತಗೊಳ್ಳಿ. ಚಕ್ರಿ, ನೀನು ಈ ಲಾಕ್ ಕೋಡ್ ಇರುತ್ತಲ್ಲ ಅಂಕಲ್, ನಾನೇನು ನೋಡಿಲ್ಲ. ಹುಷಾರು ಅಂಕಲ್. ಈಗಿನ ಕಾಲದಲ್ಲಿ ಹೆಂಡ್ತಿನ ಬೇಕಾದರೂ ಬಿಟ್ಟಿರ್ಬೋದು, ಮೊಬೈಲ್ ಮಾತ್ರ ಬಿಟ್ಟಿರಬಾರ್ದು. ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವೋ ಏನೋ. ಹುಷಾರು. ನಿಮ್ಮ ಮೊಬೈಲ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೋಡು ಚಕ್ರಿ ಏನಾದ್ರು ಮಾಡಿರ್ತಾನ ಅಂತ. ಏನು? ಏನೂ ಇಲ್ಲ. ಹುಟ್ಟಿಲ್ಲ ತಾನೆ? ಲಾಕ್ ಕೋಡ್ ಓಪನ್ ಮಾಡಕ್ಕೆ ಅವನಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅಪ್ಪ ಸತ್ಯ, ಅವ್ನು ಮೊಬೈಲ್ ತೊಗೊಂಡಿದ್ನಲ್ವೋ, ಆ ಮೊಬೈಲ್ ತೊಗೊಂಡು ಏನಾದ್ರು ಮಾಡ್ಬಿಡ್ತಾನ ಅಂತ ಹೆದರ್ಕೊಂಬಿಟ್ಟಿದ್ದೆ. ಸರಿ ಸರಿ, ಆ ಹುಡುಗರು ಫೋನ್ ಮಾಡೋ, ಫೋಟೋ ಬಂತ ಅಂತ ಕೇಳು.
ಬೇಡ. ಪದೇ ಪದೇ ಆ ಹುಡುಗರಿಗೆ ಫೋನ್ ಮಾಡಿದ್ರೆ ಆಮೇಲೆ ಮತ್ತೆ ಕಷ್ಟ ಆಗತ್ತೆ. ನಂಬರ್ ಟ್ರೇಸ್ ಔಟ್ ಮಾಡ್ಬೋದು ಅವರು. ಅವ್ರಿಗೇನಾದರೂ ಫೋಟೋ ತಲುಪಿಲ್ಲ ಅಂದರೆ ಚಿದಂಬರಂಗೆ ಹೇಳ್ತಾರೆ, ಚಿದಂಬರಂ ನಂಬರಿಂದ ನನಗೆ ಫೋನ್ ಬರಲಿ, ಅದೇ ಸೇಫ್. ಏನು ಫೋಟೋ ತಲುಪಿದ್ರೇನು 24 ಗಂಟೆ ಇವನು ಮನೇಲೇ ಇರ್ತಾನೆ. ಆ ಹುಡುಗರು ಏನು ಮಾಡೋಕ್ಕಾಗುತ್ತೆ? ಮೊದಲು ಇವನು ಮನೆ ಬಿಟ್ಟು ಆಚೆ ತೊಲಗಬೇಕು. ಅಮ್ಮ ಅಮ್ಮ, ಯಾಕೆ ಕಿರ್ಚ್ಕೋತಾ ಇದೆಯಾ? ಏನಾಯ್ತು? ಅಲ್ಲಿ ನಿಂತಿರೋದು ಆದಿತ್ಯನ ಫ್ರೆಂಡ್ ತಾನೆ? ಹೌದು. ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಯಾಕೆ ಅಂದರೆ ನಿಮ್ಮ ಮಗ ನಮ್ಮನೆ ಮೇಲೆ ಒಂದು ಕಂಡಿಟ್ಟಿರು ಅಂತ ಕಳಿಸಿದ್ದಾನೆ, ಅದಕ್ಕೆ ಫೋನ್ ಮಾಡಿ ವಿಚಾರಿಸಿ. ಅವ್ನ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ಕಣೋ. ಅವ್ನ ನಂಬರ್ ಚೇಂಜ್ ಮಾಡಿದ್ದಾನೆ. ಸುಳ್ಳು ಹೇಳಬೇಡಿ ಅಮ್ಮ. ಆದಿತ್ಯ ಯಾರಿಗೂ ನಂಬರ್ ಕೊಡದೇ ಇರ್ಬೋದು, ಆದರೆ ನಿಮಗಂತೂ ಗ್ಯಾರಂಟಿ ಕೊಟ್ಟಿರ್ತಾನೆ. ನೋಡು, ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ಒಂದ್ಸರಿ ಹೇಳ್ದೆ ತಾನೆ ನನ್ನ ಹತ್ರ ಅವ್ನ ನಂಬರ್ ಇಲ್ಲ ಅಂತ. ಇತ್ತೀಚೆಗೆ ತುಂಬ ಬದಲಾಗಿದ್ದೀರಮ್ಮ ನೀವು. ಈಗ ಆದಿತ್ಯ ನಂಬರೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ನಂಬೋದಕ್ಕೆ ಕಷ್ಟ ಆಗತ್ತೆ. ಬರ್ತೀನಿ ರೀ. ನಿಂತ್ಕೊಳ. ಸಿಗ್ಬೇಕಿತ್ತು. ಏನಾದ್ರು ಆದಿತ್ಯ ಕಳಿಸಿದ್ದು ಅಂತ ಏನಾದ್ರು ಹೇಳಿದ್ರಾ? ಸಿಕ್ಕಿದ್ರೆ ತಾನೇ ಗೊತ್ತಾಗಕ್ಕೆ. ಎಸ್ಕೇಪ್ ಆಗ್ಬಿಟ್ರು ಫ್ರಾಸ್ಕಲ್ಸ್. ಸಿಗ್ಲಿ, ಬೆಂಡೆತ್ತಿ ಸತ್ಯ ಏನಂತ ಆಚೆ ತೆಗಿತೀನಿ. ಹಾಯ್ ಆಡಿ, ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ ತಾನೆ? ನೀವು ಹೇಳಿದ ಜಾಗದಲ್ಲೇ ಇದ್ದೀನಿ ಅಂದಮೇಲೆ ಸೇಫಾಗಿರ್ತೀನಲ್ವಾ? ನೀವು ನನಗೆ ಮಾಡಿರೋ ಸಹಾಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಚಕ್ರಿ ಅವರೇ. ಹೊಗಳಿಕೆ ಬೇಡ, ನನಗೆ ಇಷ್ಟ ಆಗಲ್ಲ. ನಿಮ್ಮ ತಂದೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರು ಅಂತ ಕಾಣುತ್ತೆ. ನೀವೊಂದು ಸರ್ತಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸೋದು ಒಳ್ಳೇದು ಅನಿಸುತ್ತೆ. ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ಅವರು. ಹೌದಾ? ನಮ್ಮಪ್ಪನ ಮೀಟ್ ಮಾಡ್ಬೋದಾ? ನನಗೂ ಅಷ್ಟೇ ಚಕ್ರಿ ಅವರೇ, ನಮ್ಮಪ್ಪನ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಹೇಗಿದ್ರು ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ನನಗೆ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ಸ್ ಚಕ್ರಿ ಅವರೇ. ಎಕ್ಸೈಟ್ ಆಗಬೇಡಿ ಆಡಿ. ನನಗೆ ಗೊತ್ತು ನೀವು ನಿಮ್ಮ ತಂದೆನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ. ನೀವು ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತಲೂ ಗೊತ್ತು. ಬಟ್ ಈ ಥರ ಎಕ್ಸೈಟ್ ಆಗಿ ಮೀಟ್ ಮಾಡೋಕ್ಕೆ ಹೋದರೆ ತೊಂದರೆ ಆಗ್ಬೋದು. ಅದಕ್ಕೆ ನೀವು ಎಲ್ಲಿ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ತಂದೆಯವ್ರಿಗೂ ಅಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಅಪ್ಪ ಮಗ ಇಬ್ಬರು ಕೂತು ಆರಾಮಾಗಿ ಮಾತಾಡೋರಂತೆ. ಹಾಗಾದರೆ ಇನ್ನು ಅರ್ಧ ಗಂಟೆಯಲ್ಲಿ ಉತ್ತರಳ್ಳಿ ಹತ್ರ ಇರೋ ಬೆಟ್ಟದ ಹತ್ರ ಬರ್ತೀನಿ ಅಂತ ಹೇಳಿ. ಅಲ್ಲಿಗೆ ಹೋದರೆ ಮೋಸ್ಟ್ಲಿ ಯಾರಿಗೂ ಡೌಟ್ ಬರಲ್ಲ ಅನಿಸುತ್ತೆ. ಓಹ್ ನೈಸ್, ಒಳ್ಳೆ ಪ್ಲೇಸೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ನಿಮ್ಮ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಚಕ್ರಿ ಅವರೇ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಾಯ್.